ಜಗ ಮರೆತ ಮಗು ನಾನು. ಐ ಆಮ್ ಅಲೋನ್. ನನಗಾಗ 2 ವರ್ಷ. ಹಾಗಿಂದಲೂ ನಾನು ಒಂಟಿ. ನಾನೊಂದು ಮಗುವೆಂದು ಸಹ ಎಲ್ಲರೂ ಪ್ರೀತಿಸಲು ಮರೆತ ಮಗು. ನಾನಷ್ಟು ಕೆಟ್ಟವಳಿರಬೇಕು, ಅಮ್ಮನ ಪ್ರೀತಿಗೆ ಅರ್ಹಳಾಗದಷ್ಟು, ಅಪ್ಪನ ಕಾಳಜಿಗೆ ಒಳಪಡದಷ್ಟು. ನಾನು ಹಸಿವೆಯಿಂದ ಚಳಿಯಲ್ಲಿ ನಡುಗುತ್ತಾ ಆತಂಕದಿಂದ ಒಂಟಿಯಾಗಿ ಕುಳಿತಿದ್ರೆ ಒಳಗೆ ನನ್ನ ತಂದೆ ತಾಯಿಯ ಜಗಳ, ಅಪ್ಪನ ಕಿರುಚಾಟ, ಅಮ್ಮನ ಅಳು, ಜೊತೆಗೆ ಬಾಗಿಲಿನ ದೊಡ್ಡ ಸದ್ದು. ಹೆದರಿ ಮೆಟ್ಟಿಲಿನಿಂದ ಕೆಳಗೆ ಜಾರಲು ಆರಂಭಿಸುತ್ತಿದ್ದೆ. ಉಸಿರೆತ್ತದೆ. ಕತ್ತಲಲ್ಲಿ ಎತ್ತ ಹೋಗುತ್ತಿದ್ದೇನೆ ಎಂದು ಅರಿಯದೆ. ಅಪ್ಪ, ನಿನಗೆ ಗೊತ್ತಾ, ನನಗೀಗ 7 ವರ್ಷ. ನೀನು ಹುಟ್ಟದಿದ್ರೆ ಚೆನ್ನಾಗಿತ್ತು ಎನ್ನುತ್ತಿದ್ದೆ. ನಿನ್ನ ಆ ಮಾತೆ ನನ್ನನ್ನು ಪ್ರತಿದಿನ ಕೊಲ್ಲುತ್ತಿರುತ್ತದೆ. ನಿನ್ನನ್ನು ನೀನು ಶಿಕ್ಷಿಸಿಕೊಳ್ಳುತ್ತಿರುವ ಪರಿ ನನ್ನನ್ನು ಭಯದಿಂದ ತತ್ತರಗೊಳಿಸುತ್ತದೆ. ನಾನು ಬದುಕಿದ್ದು ಸತ್ತಂತಿರುವೆನಪ್ಪ. ಅಮ್ಮ, ನನಗೀಗ 16 ವರ್ಷ. ದೊಡ್ಡ ಸದ್ದಿನೊಂದಿಗೆ ಬಡಿಯುವ ನಿಮ್ಮ ಕೋಣೆಯ ಬಾಗಿಲು ಮದುವೆ ಸಂಬಂಧಗಳ ಕುರಿತ ನನ್ನ ಕೋಮಲ ಭಾವನೆ ನಂಬಿಕೆಗಳನ್ನೇ ಮುಚ್ಚಿಬಿಡುತ್ತದೆ. ಅಪ್ಪ, ನನಗೀಗ 20 ವರ್ಷ. ಗಂಡಸರ ಧ್ವನಿಯೇ ನನ್ನನ್ನು ನಡುಗಿಸುತ್ತದೆ. ಜನರು ಪ್ರೀತಿಸುವುದೇ ಮೋಸ ಮಾಡಲು ಎನ್ನಿಸುತ್ತದೆ. ಬಳೆಗಳ ಸದ್ದಿಗೆ ಬದಲಾಗಿ ಗಾಜಿನ ಬಾಟಲಿಯ ಸದ್ದೆ ಕಿವಿಯಲ್ಲಿ ಮೊರೆಯುತ್ತಿರುತ್ತದೆ. ನನಗೆ ಮದುವೆಯೇ ಬೇಡವೆನಿಸುತ್ತದೆ. ಅಪ್ಪ, ನನಗೀಗ 25 ವರ್ಷ. ಯಾವ ಸಂಬಂಧಗಳಲ್ಲೂ ನನಗೆ ನಂಬಿಕೆ ಉಳಿದಿಲ್ಲ. ಬಂಧನವಿಲ್ಲದ ಪ್ರೀತಿ ದೊರಕುತ್ತದೆಂಬ ವಿಶ್ವಾಸವಿಲ್ಲ. ನನಗೂ ಬೆಲೆ ಇದೆ ಎಂಬುದನ್ನು ಒಪ್ಪಲಾಗುತ್ತಿಲ್ಲ. ವಯಸ್ಸು ಕಳೆಯುತ್ತಿದೆ. ನೆನಪಿರುವುದೊಂದೇ ಬಾಟಲಿಯಲ್ಲಿ ಬಂದಿಯಾಗಿರುವ ಕನಸುಗಳು. ಮದ್ಯ ನಿನ್ನಿಂದ ದೂರವಾಗಿಯೂ ನೀನು ನಮ್ಮಿಂದ ದೂರವಾದರೂ ನನ್ನನ್ನು ಮಾತ್ರ ಇಂದಿಗೂ ಕಾಡುತ್ತಿದೆ. ಅಪ್ಪ, ಅಮ್ಮ, ಸಮಾಜಕ್ಕೆ ಬೇಡವಾದ ಮಗು ನಾನು. ಜಗ ಮರೆತ ಮಗು ನಾನು. ಮದ್ಯ ವ್ಯಸನಿಯ ಮಗು ನಾನು. ಮದ್ಯ ವ್ಯಸನಿಯ ಮಗು ನಾನು. ಮದ್ಯ ವ್ಯಸನಿಯ ಮಗು ನಾನು. ಕಾಂಗ್ರ್ಯಾಚುಲೇಷನ್ಸ್, ನೀವು ಆಯ್ಕೆಯಾಗಿದ್ದೀರಿ. ಹೌದು, ನೀವೇ. ನಂಬಿಕೆ ಕಳೆದುಕೊಂಡ ಮಕ್ಕಳಿಗೆ ನಿಮ್ಮ ಪರಿಚಯವಾಗಬೇಕಿದೆ. ತಮ್ಮನ್ನೇ ದ್ವೇಷಿಸುವವರಿಗೆ ಪ್ರೀತಿ ಉಣಿಸಬೇಕಿದೆ. ಅವರ ಗತ ಮರೆಸಿ ಭರವಸೆ ಮೂಡಿಸಬೇಕಿದೆ. ಹೆತ್ತವರ ವ್ಯಸನ, ಇತರರ ಅವಹೇಳನಗಳಲ್ಲಿ ನಲುಗಿದ ಬಾಲ್ಯಗಳಿಗೆ ಬೆಂಬಲ ಬೇಕಿದೆ. ಅವರ ಹಳೆಯದಲ್ಲದ ಹೊಸ ಕಥೆಯೊಂದನ್ನು ಬರೆಸಬೇಕಿದೆ. ಕೈಚಾಚು, ಸಹಾಯ ಹಸ್ತ ಸಿಕ್ಕೀತು, ಮಾತಾಡು, ಎದೆಭಾರ ಇಳಿದೀತು ಎನ್ನುವ ಅಭಯ ನುಡಿ ಆಡಬೇಕಿದೆ. ತನ್ನದೇ ಮನೆ, ಶಾಲೆಗಳಲ್ಲಿ ಒಂಟಿತನ ಅನುಭವಿಸುವ ಮಕ್ಕಳಿಗೆ ನೀನು ಒಂಟಿಯಲ್ಲ ಎನ್ನುವ ಭರವಸೆ ಮಾತು ಬೇಕಿದೆ. ಅರಳುವ ಮುನ್ನ ಬಾಡುವ ಮೊಗ್ಗುಗಳ ಸಂರಕ್ಷಿಸುವ ಜವಾಬ್ದಾರಿ ನಿಮ್ಮದೇ. ವಹಿಸಿಕೊಳ್ಳುವಿರಲ್ಲವೇ? ಥ್ಯಾಂಕ್ ಯು.
ಮನದವರಿಗೆ ಧೈರ್ಯ ತುಂಬುವಿರಿ, ಸೋಲುಂಡವರಿಗೆ ಸಾಂತ್ವನ ನೀಡುವಿರಿ. ಹಠ ಮಾರಿಗಳನ್ನು, ಪೋಖರಿಗಳನ್ನು ಪ್ರೀತಿಸುವಿರಿ. ಮಕ್ಕಳು ಒಳ್ಳೆಯವರೇ, ವರ್ತನೆಗಳು ಕೆಟ್ಟವು ಎನ್ನುವಿರಿ. ಪಾಠದಲ್ಲಿ ಹಿಂದುಳಿದಾಗ ಆಟದ ಯಶಸ್ಸನ್ನು ನೆನಪಿಸುವಿರಿ. ಮಾತು ಬರದ ಅಂಜು ಬುರುಕಿಯನ್ನು ಬೆನ್ನು ತಟ್ಟಿ ನಾಯಕಿಯನ್ನಾಗಿಸುವಿರಿ. ವೇದಿಕೆಯ ಭಯವಿರುವವರನ್ನು ಧೈರ್ಯ ತುಂಬಿ ಭಾಷಣಕಾರರನ್ನಾಗಿಸುವಿರಿ. ಶಾಲೆ, ಓದು, ಪರೀಕ್ಷೆಗಳಿಗೆ ಭಯಪಟ್ಟವರಿಗೆ ನೀವೇ ಅಂತಿಮ ಭರವಸೆ. ಮನೆಯವರ ಪ್ರೀತಿ ಸಿಗದವರಿಗೆ ನೀವೇ ಅಂತಿಮ ಆಸರೆ. ಮಕ್ಕಳ ಮೃದು ಮನಸ್ಸನ್ನರಿತು ಘಾಸಿಗೊಳಿಸದೆ ಪ್ರೀತಿಸುವ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಯ ನೆನಪುಗಳನ್ನಲ್ಲದೆ ಬೇರೇನೂ ನೀಡಲಾಗಿತ್ತು. ಥ್ಯಾಂಕ್ ಯು ಟೀಚರ್. ಗುರುವೇ, ನಿಮ್ಮ ನೆಂಟು ಮರೆವೇ. Warm greetings, dear August gathering. Educationist Helen Caldicott says, teachers are the most responsible and important members of society because their professional efforts affect the future of the world. Yes, to teach is to touch a life forever ಎನ್ನುವ ಮಾತಿನಂತೆ ಮುಗ್ಧ ಮಕ್ಕಳನ್ನು ಪ್ರೀತಿಯಿಂದ ಕಾಣುವ, ಅವರ ಕಲ್ಪನೆಗಳಿಗೆ ರೆಕ್ಕೆ ಕಟ್ಟಿ ಆತ್ಮವಿಶ್ವಾಸ ತುಂಬಿ ಪ್ರತಿ ಮಗು ಶಾಲೆಗೆ ಖುಷಿಯಿಂದ ಬರಲು ಮುಖ್ಯ ಕಾರಣ ಶಿಕ್ಷಕರು. ಆತ್ಮೀಯರೇ, ಶಿಕ್ಷಕರಾದ ನಮಗಿಂದು ಖಂಡಿತವಾಗಿಯೂ ವಿಶೇಷ ದಿನ. ನಾವೆಲ್ಲರೂ ಮುಂದಿನ 2 ರಿಂದ 3 ಗಂಟೆಗಳ ಕಾಲ ಒಂದು ಚಂದದ ಸ್ಫೂರ್ತಿಯುತ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿದ್ದೇವೆ. ಎಂದು ಇಲ್ಲಿ ಶಿಕ್ಷಕರಿಗಾಗಿ ಕಾರ್ಯಾಗಾರ, ಸಂವಹನ, ಸಂವಾದ, ಪುಸ್ತಕ ಬಿಡುಗಡೆ, ರೂಪಕ, ಸಂಗೀತ ಎಲ್ಲವೂ ಒಂದೇ ಸೂರಿನಡಿ ಧಕ್ಕುವ ಸುಸಂದರ್ಭ. ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ರೋಟರಿ ಕ್ಲಬ್ ಮಣಿಪಾಲ್, ಯಕ್ಷಗಾನ ಕಲಾರಂಗ, ಐಎಂಎ ಉಡುಪಿ ಕರಾವಳಿ ಅರ್ಪಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಾಗಿದ್ದೇವೆ. ಪ್ರತಿಯೊಂದು ಪಾಠದ ಯೋಜನೆ, ಪ್ರತಿ ತಡರಾತ್ರಿಗಳ ಪೇಪರ್ ಕರೆಕ್ಷನ್, ತರಗತಿಯ ಪ್ರತಿ ಮಗುವಿಗೆ ನೀಡುವ ತಾಳ್ಮೆಯ ನಗುವಿನ ಜೊತೆಗೆ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವುದಕ್ಕಾಗಿ ತಮ್ಮ ಎದೆಯನ್ನೇ ಬಸಿದು ಪ್ರೀತಿ ಹಂಚುವವರು, ಜೊತೆಗೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಅವಕಾಶವನ್ನು ಕಲ್ಪಿಸಲು ಸದಾ ಬಯಸುವವರು ಶಿಕ್ಷಕರು. ಇಂದಿನ ಈ ಕಾರ್ಯಕ್ರಮ ಅಂತಹ ಪ್ರತಿಯೋರ್ವ ಶಿಕ್ಷಕರಿಗೆ ಅರ್ಪಣೆ. ಈ ಹೊತ್ತು ನಮ್ಮೊಂದಿಗೆ ಕರುನಾಡಿನ ಹಿರಿಯ ಶಿಕ್ಷಣ ತಜ್ಞರು ಹಾಗೂ ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಸಮಾಜದ ವಿವಿಧ ಸ್ತರಗಳಲ್ಲಿ ಸ್ಫೂರ್ತಿಯುತವಾಗಿ ಗುರುತಿಸಿಕೊಂಡ, ವಿಶೇಷವಾಗಿ ಶಿಕ್ಷಕ ಸಮುದಾಯದ ಸ್ಫೂರ್ತಿಯ ಕಿರಣ, ಪ್ರೇರಣಾದಾಯಕ ಮಾರ್ಗದರ್ಶಕರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಆಗಮಿಸಿದ್ದಾರೆ. ಜೊತೆಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಉಡುಪಿಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ನಮ್ಮೆಲ್ಲರ ಸದಾ ಸ್ಫೂರ್ತಿ ಡಾಕ್ಟರ್ ಅಶೋಕ್ ಕಾಮತ್, ಶಿಕ್ಷಕ, ಯಕ್ಷ ಶಿಕ್ಷಣ ಸಂಘಟಕ ಮತ್ತು ಇನ್ನಿತರ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತ ಮುರಳಿ ಕಡೇಕಾರ್, ರೋಟರಿ ಮಣಿಪಾಲದ ಅಧ್ಯಕ್ಷೆ ರೊಟೇರಿಯನ್ ಶ್ರೀಮತಿ ಶಶಿಕಲಾ ರಾಜವರ್ಮ, ಡಾಕ್ಟರ್ ಅಶೋಕ್ ಕುಮಾರ್, ಐಎಂಎ ಅಧ್ಯಕ್ಷರು ಉಡುಪಿ ಕರಾವಳಿ, ಮನೋವೈದ್ಯ, ಲೇಖಕ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಜೊತೆಯಾಗಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನ ಮೊದಲ ವಾರವನ್ನು ಪೋಷಕರ ಮದ್ಯವ್ಯಸನ ಮತ್ತು ಮಕ್ಕಳು ಜಾಗೃತಿ ಸಪ್ತಾಹವಾಗಿ, ಅಂದರೆ COA ವೀಕ್ ಆಗಿ ಆಚರಣೆ ಮಾಡಲಾಗುತ್ತದೆ. ಆ ಸಂದರ್ಭ ಪೋಷಕರ ಕಾಳಜಿಯಿಂದ ವಂಚಿತರಾದ ಮಕ್ಕಳಿಗೆ ಶಿಕ್ಷಕರೇ ಕೊನೆಯ ಭರವಸೆ ಎಂದು ಮನಗಂಡು ಶಿಕ್ಷಕರಿಗೆ ವಿಶೇಷ ಉಪನ್ಯಾಸಗಳ ಆಯೋಜನೆಯನ್ನು ಡಾಕ್ಟರ್ ಎ.ವಿ. ಬಾಳಿಗ ಆಸ್ಪತ್ರೆಯ ವತಿಯಿಂದ ನಿರ್ದೇಶಕರಾದ ಡಾಕ್ಟರ್ ಪಿ.ವಿ. ಭಂಡಾರಿಯವರ ನಿರ್ದೇಶನದಂತೆ ಮಾಡಲಾಗುತ್ತದೆ. ಅದರ ಆಕೃತಿಯೇ ಇಂದಿನ ಈ ಕಾರ್ಯಕ್ರಮ.
ಈ ಕಾರ್ಯಕ್ರಮವು 2 ವಿಭಾಗಗಳಲ್ಲಿ ನಡೆಯಲಿಕ್ಕಿದೆ. ಮೊದಲನೆಯ ಭಾಗದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರಿಂದ ಶಿಕ್ಷಕರಿಗೆ ಉಪನ್ಯಾಸ, ಎರಡನೆಯ ಭಾಗದಲ್ಲಿ ಅವರ ಸಾಕ್ಷಿ ಕೃತಿಯ ಅನಾವರಣ, ಜೊತೆಗೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಶಿಕ್ಷಕರ ಮೇಲಿನ ಕಾಳಜಿಗಾಗಿ ಬರೆದ ಕಲಿಸು ಗುರುವೇ ಕಲಿಸು ಪುಸ್ತಕದ ಲೋಕಾರ್ಪಣೆ ಹಾಗೂ ಪೋಷಕರಿಗಾಗಿ ಸಂತಸದ ಬಾಲ್ಯ ನೆಮ್ಮದಿಯ ಬದುಕು ಎನ್ನುವ ವಿಷಯದ ಕುರಿತು ವಿಶೇಷ ವಿಚಾರಧಾರೆ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಆಶಾ ತಿಮ್ಮಪ್ಪ ಅವರಿಂದ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು, ಕೇಳೆ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು, ಕೇಳೆ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ. ಮೊನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮೊನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು, ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು, ಈ ನಡುವೆ ಕಳಕೊಂಡ ದಿವ್ಯ ಮುಖನಗುತ್ತ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಥ್ಯಾಂಕ್ ಯು ಮೇಡಮ್. ಚಿಲ್ಡ್ರನ್ ಆಫ್ ಎಡಿಕ್ಷನ್ ವೀಕ್ ಚಟುವಟಿಕೆಗಳಲ್ಲಿ ಪ್ರತಿ ವರ್ಷ ಸಹಕಾರ ನೀಡುವ ರೋಟರಿ ಕ್ಲಬ್ ಮಣಿಪಾಲದ ಅಧ್ಯಕ್ಷರಾದ ರೊಟೇರಿಯನ್ ಶ್ರೀಮತಿ ಶಶಿಕಲಾ ರಾಜವರ್ಮ ಅವರಿಂದ ಸ್ವಾಗತದ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ
ಎಲ್ಲ ಗಣ್ಯರೇ, ಪ್ರಿಯ ಶಿಕ್ಷಕ ಬಂಧುಗಳೇ, ಗೌರವಾನ್ವಿತ ಅತಿಥಿಗಳೇ, ರೋಟರಿ ಬಂಧುಗಳೇ, ನಿಮಗೆಲ್ಲರಿಗೂ ನನ್ನ ಗೌರವಪೂರ್ಣ ನಮನ ಮತ್ತು ಹೃತ್ಪೂರ್ವಕವಾದ ಸ್ವಾಗತ. ಎ ವಿ ಬಾಳಿಗ ಹಾಸ್ಪಿಟಲ್, ಕಮಲ್ ಎ ಬಾಳಿಗ ಚಾರಿಟಬಲ್ ಟ್ರಸ್ಟ್, IMA ಉಡುಪಿ ಕರಾವಳಿ ಹಾಗೂ ರೋಟರಿ ಕ್ಲಬ್ ಮಣಿಪಾಲ್ ಈ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರಿಗಾಗಿ ವಿಶೇಷವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ಶಿಕ್ಷಣವೆಂದರೆ ಕೇವಲ ಮಾಹಿತಿಯ ವರ್ಗಾವಣೆಯಲ್ಲ, ಅದು ವ್ಯಕ್ತಿತ್ವವನ್ನು ರೂಪುಗೊಳಿಸುವುದು. ಮಾನವೀಯ ಮೌಲ್ಯಗಳು, ಸಹಾನುಭೂತಿ ಮತ್ತು ಸಂವೇದನೆಯ ಮೇಲೆ ಆಧಾರಿತ ಶಿಕ್ಷಣವೇ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುವ ಶಕ್ತಿಯಾಗಿದೆ. The preamble of UNESCO contains this sentence: "Since wars begin in the minds of men, it is in the minds of men that a defense of peace must be constructed." ಇದು ಫೆಬ್ರವರಿ ತಿಂಗಳು ನಾವು ರೋಟರಿಯವರು ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮಂತ್ ಅಂತ ಆಚರಿಸ್ತೇವೆ. ಹಾಗೂ ಫೆಬ್ರವರಿ 23ರಂದು ವರ್ಲ್ಡ್ ಪೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಡೇ ಅಂತ ಆಚರಿಸುತ್ತೇವೆ. ಸೊ ಈ ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ವಿರೂಪಾಕ್ಷ ದೇವರ ಮನೆ ಅವರ ನೇತೃತ್ವದಲ್ಲಿ ನಡೆಸ್ತಾ ಇರೋದು ನಮಗೆಲ್ಲರಿಗೂ ತುಂಬ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಅವರು ನಮ್ಮ ರೋಟರಿ ಕ್ಲಬ್ ಮಣಿಪಾಲದ ಸದಸ್ಯರಾಗಿದ್ದಾರೆ. ಇಂದು ಮಾನವೀಯ ಶಿಕ್ಷಣ ವಿಶ್ವಶಾಂತಿಗೆ ಅಡಿಪಾಯ ಎಂಬ ವಿಷಯದ ಕುರಿತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗೆ ಈ ದಿನದ ಗೌರವಾನ್ವಿತ ಮುಖ್ಯ ಭಾಷಣಕಾರರಾದ ಡಾಕ್ಟರ್ ಗುರುರಾಜ್ ಕರಜ್ಗಿ, ಅಧ್ಯಕ್ಷರು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಬೆಂಗಳೂರು, ಇವರು ಖ್ಯಾತ ಶಿಕ್ಷಣ ತಜ್ಞರು, ಚಿಂತಕರು ಹಾಗೂ ಅನೇಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಪ್ರೇರಣೆಯಾಗಿ ನಿಂತವರು. ಅವರ ಅನುಭವದ ಮೂಲಕ ಹೊರಹೊಮ್ಮುವ ಅವರ ಚಿಂತನೆಗಳು, ಅವರ ನುಡಿಗಳು ಅನೇಕ ಜೀವಗಳನ್ನು ಸ್ಪರ್ಶಿಸಿವೆ. ಮಾನವ ಕೇಂದ್ರಿತ ಶಿಕ್ಷಣದ ಅವರ ದೃಷ್ಟಿಕೋನವು ಅನೇಕ ವಿದ್ಯಾರ್ಥಿಗಳಲ್ಲಿ ಪರಿವರ್ತನೆಯನ್ನು ತಂದಿದೆ. ಸರ್, ನಿಮ್ಮ ಉಪಸ್ಥಿತಿ ನಮಗೆಲ್ಲರಿಗೂ ತುಂಬ ಸಂತೋಷ ಹಾಗೂ ಅಭಿಮಾನದ ಸಂಗತಿಯಾಗಿ ತಮಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಡಾಕ್ಟರ್ ಅಶೋಕ್ ಕಾಮತ್, ಪ್ರಾಂಶುಪಾಲರು, ಡಯಟ್ ಉಡುಪಿ, ಶಿಕ್ಷಕರ ಶಿಕ್ಷಣವನ್ನು ಬಲಪಡಿಸುವುದರಲ್ಲಿ ಅಪಾರ ಕೊಡುಗೆ ನೀಡಿದವರು. ನಮ್ಮ ಯಾವುದೇ ರೋಟರಿಯ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ನಮಗೆ ಯಾವಾಗಲೂ ಬೆಂಬಲವಾಗಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ದೀರ್ಘವಾದ ಅನುಭವವುಳ್ಳವರು. ನಿಮ್ಮ ಉಪಸ್ಥಿತಿ ಮತ್ತು ಬೆಂಬಲಕ್ಕೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತರಾಗಿದ್ದೇವೆ. ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ ಸರ್. ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಕರಾಗಿರುವ ಶ್ರೀ ಮುರಳಿ ಕಡೇಕಾರ್, ಕಾರ್ಯದರ್ಶಿಗಳು, ಯಕ್ಷಗಾನ ಕಲಾರಂಗ ಉಡುಪಿ, ಇವರಿಗೂ ನನ್ನ ಆತ್ಮೀಯವಾದ ಸ್ವಾಗತ. ಶಿಕ್ಷಣ ಮತ್ತು ಸಂಸ್ಕೃತಿ ಪರಸ್ಪರ ಪೂರಕವೆಂಬುದನ್ನು ನೀವು ಸದಾ ನೆನಪಿಸುತ್ತೀರಿ. ಗುರುಗಳಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ತಮ್ಮ ಪರಿಶ್ರಮ ಹಾಗೂ ಕೊಡುಗೆ ಎಲ್ಲರಿಗೂ ನಿದರ್ಶನವಾಗಿದೆ. ತಮಗೂ ಹಾರ್ದಿಕವಾದ ಸ್ವಾಗತ. ಸಮಾಜ ಸೇವೆಯ ಮಂಚೂಣಿಯಲ್ಲಿರುವ ಡಾಕ್ಟರ್ ಅಶೋಕ್ ಕುಮಾರ್, ಅಧ್ಯಕ್ಷರು IMA ಕರಾವಳಿ, ಇವರಿಗೂ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸಮಾಜ ಸೇವೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಎಲ್ಲರಿಗೂ ತಿಳಿದ ಸಂಗತಿ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲ ಶಿಕ್ಷಕ ಬಂಧುಗಳು, ಶಾಲಾ ಆಡಳಿತಾಧಿಕಾರಿಗಳು ಹಾಗೂ ಡಾಕ್ಟರ್ ಕರಜ್ಗಿಯವರ ಅಭಿಮಾನಿಗಳ ಬಳಗ, ಎ ವಿ ಬಾಳಿಗ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಉಡುಪಿ ಮತ್ತು ಮಣಿಪಾಲದ ಎಲ್ಲ ರೋಟರಿ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಹಾಗೆಯೇ ಯಕ್ಷಗಾನ ಕಲಾರಂಗದ ಗಂಗಾಧರ್ ರಾವ್ ಸರ್ ಸಹ ಇಲ್ಲಿದ್ದಾರೆ. ಅವರಿಗೂ ನನ್ನ ಹಾರ್ದಿಕವಾದ ಸ್ವಾಗತ. ಮತ್ತು ನಮ್ಮ ರೋಟರಿಯ ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ ಅಮಿತ್ ಅರವಿಂದ್ ಕೂಡ ಇಲ್ಲಿದ್ದಾರೆ. ಅವರು ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ ನಮ್ಮ ವಲಯದ್ದು. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ನಿಮ್ಮ ಎಲ್ಲರ
ಪ್ರೆಸೆನ್ಸ್, ಉಪಸ್ಥಿತಿ ನಮಗೆಲ್ಲ ತುಂಬ ಸಂತೋಷವನ್ನು ತಂದಿದೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗ್ತದೆ ಅಂತ ನನ್ನ ನಂಬಿಕೆ. ಒಂದು ಮಾತು ಶಿಕ್ಷಕರಿಗೆ, ಪ್ರಿಯ ಶಿಕ್ಷಕರೇ, ನಿಮ್ಮ ಪಾತ್ರ ತರಗತಿ ಕೋಣೆಗಳಿಗೆ ಮಾತ್ರ ಮತ್ತು ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತವಲ್ಲ. ನಿಮ್ಮ ನೀವು ಮನಸ್ಸುಗಳನ್ನು ರೂಪಿಸುತ್ತೀರಿ ಮತ್ತು ಅವರಲ್ಲಿ ಮೌಲ್ಯಗಳನ್ನು ಬೆಳೆಸುತ್ತೀರಿ. ಮತ್ತು ವಿಶ್ವಶಾಂತಿಗಾಗಿ ಶಿಕ್ಷಣವೇ ಭದ್ರ ತಳಪಾಯ, ಅದರ ತಳಹದಿ ಮೌಲ್ಯಯುತ ಶಿಕ್ಷಣ ಅಂತ ನೀವೆಲ್ಲ ಮನಗಂಡಿದ್ದೀರಿ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ನಿಮ್ಮನ್ನೆಲ್ಲ ಕೋರಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ಸ್ವಾವಲಂಬಿ ಆದರೂ ತಮ್ಮ ಪರಿಸರದೊಂದಿಗೆ ಯಾವಾಗಲೂ ಹೊಂದಿಕೊಂಡು ನಡೆಯಬೇಕು. ಶಿಕ್ಷಣದಿಂದ ಮನುಷ್ಯ ಒಂದು ಸ್ವಾವಲಂಬಿ ಆದರೆ ಮಾತ್ರ ಶಾಂತಿಯಿಂದ ಜೀವಿಸಬಹುದು ಅಂತ ನಮಗೆಲ್ಲ ಗೊತ್ತುಂಟು. ಆದರೆ ಅವರು ಸ್ವಾವಲಂಬಿಯಾಗಿ ಬೆಳೆದರೂ ಕೂಡ ಸಮಾಜ ಮತ್ತು ಪರಿಸರದೊಂದಿಗೆ ಸರಿಯಾಗಿ ಹೊಂದಾಣಿಕೆಯಿಂದ ಬಾಳಬೇಕನ್ನೋದನ್ನು ನೀವೆಲ್ಲ ಕಲಿಸಿಕೊಡ್ತೀರಿ ಅಂತ ನಂಬಿಕೊಂಡಿದ್ದೇನೆ. ಈ ದಿನದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ತುಂಬ ಪ್ರಯೋಜನಕಾರಿಯಾಗಲಿದೆ. ಅಷ್ಟೇ ಅಲ್ಲದೆ ತಮ್ಮೆಲ್ಲರಲ್ಲಿ ಹೊಸ ಸ್ಫೂರ್ತಿ ಮೂಡಿಸಲು ಕೂಡ ಸಹಾಯಕಾರಿಯಾಗಿದೆ ಎಂಬ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಸಭೆಗೆ ಆಗಮಿಸಿದ ತಮ್ಮ ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.